ನಮಸ್ಕಾರ. ನಾನು ಶ್ರೀಕಾಂತ್ ಮೋದಿ. ಇಲ್ಲಿ ನಮ್ಮ ಜೊತೆಯಲ್ಲಿ ಡಾಕ್ಟರ್ ಲೋಕೇಶ್ ಜಿ ಇದ್ದಾರೆ, ದಿವ್ಯ ಸ್ಪರ್ಶ ಹಾಸ್ಪಿಟಲಿಂದ. ಡಾಕ್ಟರ್ ಸಾಹೇಬರು ಒಂದೆರಡು ಪ್ರಾಡಕ್ಟ್ ತಯಾರು ಮಾಡಿದ್ದಾರೆ, ಭಾಳ ಇಂಟ್ರೆಸ್ಟಿಂಗ್ ಇದೆ. ದಂತರಕ್ಷಕ್ ಅಂತ ಹೇಳಿಬಿಟ್ಟು ಇವತ್ತು ನಾಳೆ ಎಲ್ಲರದು ಸಮಸ್ಯೆಗಳು ನೋಡ್ತಾ ಇರಬೇಕು, ಪೇಸ್ಟ್ ಅದು ಯೂಸ್ ಮಾಡೋದ್ರಲ್ಲಿಂದ. ಹಾಗಾಗಿಬಿಟ್ಟು ಅವರು ಒಂದಿಷ್ಟು ಭಾಳಷ್ಟು ಜನ ಹೇಳಿದ ಮೇಲೆ ನಾನೇ ಯಾಕೆ ಮಾಡಬಾರ್ದು ಅಂಥೇಳಿ ಅದು ಒಂದು. ಎರಡನೇದು ಸಂಜೀವಿನಿ ಬಾಮ್ ಅಂತ ಹೇಳಿಬಿಟ್ಟು, ಭಾಳ ಜನರಿಗೀಗ ಭಾಳಷ್ಟು ಬಾಮ್ಗಳು ಅವ ಯೂಸ್ ಮಾಡ್ಲತ್ತಾರ, ತಲೆನೋವು ಅದು ಆಯಿತು ಮಾಡ್ತು ಅಂಥೇಳಂದ್ರೆ ಒಂದು ಪ್ರಾಕೃತಿಕವಾದಂಥದ್ದು, ಒಂದು ಒರಿಜಿನಾಲಿಟಿ ಇದ್ದಿದ್ದಂಥದ್ದು ಇರಬೇಕು ಅಂತ ಹೇಳಿಬಿಟ್ಟು ಮಾಡಿದ್ದಾರೆ. ಇದ್ರ ಬಗ್ಗೆ ಒಂದು ಸ್ವಲ್ಪ ಡೀಟೇಲಾಗಿ ತಾವು ತಿಳಿಸ್ಬೇಕು, ಯಾಕೆ ಮಾಡಬೇಕನ್ನಿಸ್ತು, ಇದ್ರೊಳಗೆ ಹೆಂಗೆ ಬಂದ್ರಿ ಅಂತ ಪ್ಲೀಸ್. ಇದು ಸಂಜೀವಿನಿ ಪೇನ್ ಕಿಲ್ಲರ್ ಬಾಮ್ ವಿತ್ ಸ್ಟೀಮ್ ಇನ್ಹಲೇಷನ್ ಕಡೆಯಿಂದ ಯೂಸ್ ಮಾಡಿದ್ದೇವೆ ಸರ್. ಆ್ಯಕ್ಚುಲಿ ಈಗ ಚಳಿಗಾಲದಾಗ ಇವತ್ತು ನಾಳೆ ವಾತ ರೋಗಗಳು ಭಾಳ ಜನರಿಗೆ ಹೆಚ್ಚಿಗೆ ಸರ್. ಅರ್ಲಿ ಏಜ್ನಾಗೆ ಎಲ್ಲ ಜಾಯಿಂಟ್ ಪೇನು, ಅದು ಆರ್ಥ್ರೈಟಿಸು, ಲಂಬಾರ್ ಸ್ಪಾಂಡಿಲೋಸಿಸು ಇಂಥವೆಲ್ಲ ಭಾಳ ಬರ್ತಾ ಇದೆ ಇವತ್ತು ನಾಳೆ. ಅದಕ್ಕೆ ಈಗ ಅವ್ರಿಗೆ ಹೆಚ್ಚಿಗೆ ಪೇನ್ ಕಿಲ್ಲರ್ಸು ಅವು ಇವು ತೊಗೊಂಡ್ರು ಅಂದ್ರೆ ಮತ್ತು ನೆಫ್ರೋಟಾಕ್ಸಿಕ್ ಇವೆ ಇವತ್ತು ನಾಳೆ ಪೇನ್ ಕಿಲ್ಲರ್ಸ್. ಅದಕ್ಕೆ ಆದಷ್ಟು ನಾವು ಓರಲ್ ಮೆಡಿಸಿನ್ಸ್ ಕಮ್ಮಿ ಮಾಡಿ ಜಸ್ಟ್ ಲೋಕಲ್ ಅಪ್ಲಿಕೇಶನ್ಗೆ ನಾವು ಹೆಚ್ಚಿಗೆ ಫೋಕಸ್ ಮಾಡಿದ್ದೇವೆ ಸರ್. ಅದಕ್ಕೂ ಇದ್ರಾಗ ಒಂದು 8 ಹರ್ಬಲ್ ಇಂಗ್ರೀಡಿಯೆಂಟ್ಸ್ ಇದು ಮಾಡಿ ಜಸ್ಟ್ ಇದು ಲೋಕಲ್ ಅಪ್ಲಿಕೇಶನ್ ವಿತ್ ನಾವು ಯಾವ್ದನ್ನೂ ಆಯಿಲ್ ಜೊತೆ ಗರಂ ಮಾಡಿ ಅದ್ರಾಗ ಮಿಕ್ಸಪ್ ಮಾಡಿ ನಾವು ಓರಲ್ ಅಪ್ಲಿಕೇಶನ್ ಇದು ಲೋಕಲ್ ಅಪ್ಲಿಕೇಶನ್ ಅದು ಮಾಡ್ಬೋದು ಸರ್. ಅದ್ರ ಜೊತೆ ಈಗ ಕೆಮ್ಮು ಸರ್ದಿ ಇದನ್ನು ಈಗ ವೈರಲ್ ಇನ್ಫೆಕ್ಷನ್ ಭಾಳ ಬರ್ತಾ ಇದೆ ಸರ್. ಅದಕ್ಕೆ ಇದು ನಾವು ಸ್ವಲ್ಪ ಗರಂ ನೀರಿನಾಗ ಸ್ವಲ್ಪ ಒಂದು ಪಿಂಚ್ ಇದು ಹಾಕಿ ಅದಕ್ಕೆ ಸ್ಟೀಮ್ ಇನ್ಹಲೇಷನ್ ಮಾಡ್ಲಿಕ್ಕೂ ಯೂಸ್ ಆಗ್ತದೆ ಸರ್. ಇದು ವೆರಿ ನೈಸ್. ಆಮೇಲೆ ಇದ್ರದ್ದು ನಿಮ್ದು ದಂತರಕ್ಷಕ್ ಅಂತೇಳಿ ಟೂತ್ ಪೌಡರ್ ಈಗ ಇವತ್ತು ಪೇಸ್ಟ್ ಎಲ್ಲ ಬರ್ತಾ ಇದಾವೆ ಸರ್. ಜಸ್ಟ್ ಕ್ಲೀನಿಂಗು ಅದಕ್ಕೆ ಅವರು ಜಸ್ಟ್ ಇದು ಫೋಕಸ್ ಮಾಡ್ತಾರೆ. ಬಟ್ ಇದು ವೈಟ್ನಿಂಗ್ ಆಫ್ ಟೀತ್ಸ್ ಅಲಾಂಗ್ ವಿತ್ ಈಗ ಓರಲ್ ಹೈಜೀನ್, ಓರಲ್ ಡಿಟಾಕ್ಸಿಫಿಕೇಶನ್ ಏನದಲ್ಲ ಅದು ಆ ಥರ. ಈಗ ಗುಟ್ಕಾ ತಿಂದು ಸ್ವಲ್ಪ ಈಗೆಲ್ಲ ಓರಲ್ ಕ್ಯಾನ್ಸರ್ಸ್ ಅದು ಭಾಳ ಇದು ಆಗಕತ್ತ ಸರ್. ಬಟ್ ಅಂಥವೆಲ್ಲ ಸ್ವಲ್ಪ ಎಷ್ಟೈತೆ ಅಷ್ಟು ಪ್ರಿವೆಂಟ್ ಮಾಡೋ ಕಡೆಯಿಂದ ಸ್ವಲ್ಪ ಹರ್ಬಲ್ ಮೆಡಿಸಿನ್ ಇದು ಮಾಡಿ ಅಟ್ಲೀಸ್ಟ್ ನೈಟ್ ಟೈಮ್ ಡಿನ್ನರ್ ಅದು ಮುಗಿದು ಆಫ್ಟರ್ ಡಿನ್ನರ್ 1 hour ಆಗಿನ ಬಾದ ಸ್ವಲ್ಪ ಜಸ್ಟ್ ಇದ್ರ ಜೊತೆನೆ ಪೌಡರ್ ಹಚ್ಚಿ ಇದು ಮಾಡಿಬಿಟ್ಟು ಯೂಸ್ ಮಾಡಿದ್ರೆ ಚಲೋ ಇದೆ. ಇದು ಹೊಟ್ಟೆಗೆ ಹೋದ್ರೂ ಏನು ಪ್ರಾಬ್ಲಮ್ ಇಲ್ಲ ಸರ್. ಎಲ್ಲ ಹರ್ಬಲ್ ಮೆಡಿಸಿನ್ಸ್ ಅವ. ಅದು ಜಸ್ಟ್ ಆಸ್ ಎ ಲಾಕ್ಸೇಟಿವ್ ಯಾವ ಮೆಡಿಸಿನ್ಸ್ ಇರ್ತಾವಲ್ಲ ಹರ್ಬಲ್ ಮೆಡಿಸಿನ್ಸ್ ಅವೇ ಯೂಸ್ ಮಾಡಿ ನಾವು ಇದು ಪ್ರಿಪೇರ್ ಮಾಡಿದ್ವಿ ಸರ್. ಆಕ್ಸಿಡೆಂಟಲಿ ಅದು ಹೇಳ್ಬೋದು ಸರ್. ಆಕ್ಸಿಡೆಂಟಲಿ ಅದು ಹೋಗ್ನು ಒಳಗ ಅಂದ್ರೂ ಏನು ಹಾರ್ಮ್ಫುಲ್ ಇಲ್ಲ ಸರ್. ಈಗ ಪೇಸ್ಟ್ದಾಗ ಭಾಳಷ್ಟು ಜನ ಹೇಳ್ತಾರೆ ಸೋಡಿಯಂ ಲಾರೆಲ್ ಸಲ್ಫೇಟ್ ಅದು ಯೂಸ್ ಮಾಡಲ್ಲ, ಅಲ್ಲಿಂದ ಮೇನ್ ಸೈಂಧವ ಲವಣ ಮೇನ್ ನಮ್ದು ಆನ್ಸೆಂಟ್ ನಮ್ದು ಏನು ಇದು ಇರ್ತಾರಲ್ಲ ಸರ್, ಅದು ಅವ್ರು ಹೆಚ್ಚಿಗೆ ಅದಕ್ಕೆ ಫೋಕಸ್ ಮಾಡಿದ್ರು. ಅದ್ರಾಗ ಏನದ ಇದು ಬಬೂಲು ಮತ್ತೆ ಸೈಂಧವ ಲವಣ ಮತ್ತೆ ತ್ರಿಫಲಾ ಚೂರ್ಣ ಇವೆಲ್ಲ ಮಿಕ್ಸ್ ಮಾಡಿ ಇದು ಮಾಡಿದ್ರು ಸರ್. ನೀವು ತ್ರಿಫಲಾ ಚೂರ್ಣ ಮಾಡಿರಿ ಅಂದ್ರೆ ನಿಮ್ಮ ಆಯುರ್ವೇದ ಪ್ರಕಾರ ವಾತ ಪಿತ್ತ ತ್ರಿದೋಷ ಬ್ಯಾಲೆನ್ಸ್ ಇಡೋದು ವ್ಯವಸ್ಥೆ ಇದು ಮಾಡಿದ್ವಿ ಸರ್. ಅದು ಭಾಳ ಸೂಪರ್ ಒಳ್ಳೆ ಪ್ರಾಡಕ್ಟ್ ಸರ್. ತುಂಬ ಜನರು ಇದಕ್ಕೆ ತಗೊಂಡು ಇದರ ಲಾಭ ತಗೋಬೇಕು. ಅದೇ ಪ್ರಕಾರ ನೀವು ದಂತ ವೈದ್ಯರ ಹತ್ರ ತೊಗೊಂಡು ನಿಮಗಾಗಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸು ವಿಸಿಟ್ ಕಮ್ಮಿ ಆಗ್ತದೆ ಇದು ಯೂಸ್ ಮಾಡೋದ್ರಲ್ಲಿಂದ ಅಂತ ನಾನು ಮಾತ್ರ ಹೇಳಬಲ್ಲೆ. ಈಗ ನಾನು ಯೂಸ್ ಮಾಡಿದ್ದೆ, ನಾನು ಭಾಳ ಚಲೋ ಅನ್ನಿಸ್ತು ನನಗೆ. ಇಟ್ಸ್ ಅ ವಂಡರ್ಫುಲ್. ಸೊ ದಯವಿಟ್ಟು ಡಾಕ್ಟರ್ ಲೋಕೇಶ್ ಅವರು ಇನಿಷಿಯೇಟ್ ಮಾಡಿದ್ದಾರೆ, ಇವತ್ತು ಲಾಂಚ್ ಆಗ್ತಾ ಇದೆ ಇದು ಪ್ರಾಡಕ್ಟು. ಸೊ ಆದಷ್ಟು ಬೇಗ ಬಂದುಬಿಟ್ಟು ಒಂದು ಸ್ವಲ್ಪ ನಿಮ್ಮ ಸಂಪರ್ಕ ಆಮೇಲೆ ಎಲ್ಲಿ ಸಿಗುತ್ತೆ ಇದು ಪ್ರಾಡಕ್ಟ್ ಅದ್ರ ಬಗ್ಗೆ ಒಂಚೂರು ಹೇಳಿ. ಅದೇ ಈಗ ಮೇನ್ ಈಗ ರೀಸೆಂಟ್ಲಿ ಸ್ಟಾರ್ಟ್ ಮಾಡೀವಿ ಸರ್. ಈಗ ನಮ್ಮದು ವಿದ್ಯಾನಗರ ಕಾಲನಿಯಲ್ಲಿ ಸ್ಪರ್ಶ್ ಹಾಸ್ಪಿಟಲ್ ಅಂತ ಹೇಳಿದೆ. ಈಗ ಅಲ್ಲಿ ಜಸ್ಟ್ ಈಗ ಸಿಂಪಲ್ ಮಾರ್ಜಿನಲ್ಲಿ ಸ್ಟಾರ್ಟ್ ಮಾಡೀವಿ. ಈಗ ಹೆಂಗೆ ರಿಕ್ವೈರ್ಮೆಂಟ್ localite.in ದಾಗ ಅದು ಸಿಗುತ್ತೆ ಸರ್. ಆನ್ಲೈನ್ ಬೈನು ಮಾಡ್ಬೋದು. ವೆರಿ ನೈಸ್. ನಿಮ್ಮ ಸಂಪರ್ಕ ನಂಬರು ಏನಾದರೂ? ನನ್ನ ಸಂಪರ್ಕ ನಂಬರ್ 8088406975. ಅಡ್ರೆಸ್ ಸ್ಪರ್ಶ್ ಹಾಸ್ಪಿಟಲ್, ವಿದ್ಯಾನಗರ ಕಾಲನಿ, ಬೀದರ್. ಮತ್ತು ಆನ್ಲೈನು ನೀವು localite.in ಅಲ್ಲೂ ನೀವು ಕನ್ಸಲ್ಟ್ ಮಾಡ್ಬೋದು. ಇದು ಎಲ್ಲಿ? ರಾಮಚೌಕ್ ಹತ್ರ ಸರ್. ರಾಮಚೌಕ್, ವಿದ್ಯಾನಗರ ಕಾಲನಿ, ರಾಮಚೌಕ್. ವೆರಿ ನೈಸ್. ಸೊ ತುಂಬ ಥ್ಯಾಂಕ್ಸು. ಒಳ್ಳೆ ಪ್ರಾಡಕ್ಟು ಬೀದರ್ ಜನರಿಗೆ. ಇವತ್ತು ನಾಳೆ ಏನಾಗ್ಯದ, ಡಾಕ್ಟರ್ ಹತ್ರ ಹೋಗೋದು ಕಮ್ಮಿ ಆಗಬೇಕು ಅಂಥೇಳಿ ಡಾಕ್ಟರೇ ಲಾಂಚ್ ಮಾಡಿದ ಪ್ರಾಡಕ್ಟ್ ಇದು. ಮೇನ್ ಉದ್ದೇಶ ಎಲ್ಲರೂ ಹೆಲ್ದಿ ಆಗಿರಲಿ ಅಂತ ಹೇಳ್ಬಿಟ್ಟು. ಸೊ ತುಂಬ ಥ್ಯಾಂಕ್ಸ್. ಐ ರಿಯಲಿ ಅಪ್ರಿಷಿಯೇಟ್ ಯುವರ್ ಥೀಮ್ ಬಿಹೈಂಡ್ ದಿಸ್. ಜನರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಇವತ್ತಿಂದು ಇದು ಲಾಂಚಿಂಗ್ ಪ್ರಾಡಕ್ಟು
ಸಕ್ಸಸ್ಫುಲ್ ಆಗಲಿ, ಯಶಸ್ವಿ ಆಗಲಿ ಅಂತ ಹೇಳ್ಬಿಟ್ಟು ಧನ್ಯವಾದ. ಹಾರೈಸ್ತೀನಿ. ಧನ್ಯವಾದ. ಇವತ್ತು